ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಆಲ್ರೆಡಿ ಹಲಸಿನ ಹಣ್ಣಿನ ದೋಸೆ ರೆಸಿಪಿನ ನನ್ನ ಶಾರ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಆ್ಯಡ್ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಲೆಂತಿ ವೀಡಿಯೋದಲ್ಲಿ ಇದನ್ನು ಆ್ಯಡ್ ಮಾಡ್ತಿದ್ದೀನಿ. ನಾನು 4 ಅವರ್ಸ್ ಮುಂಚೆ ನಾನು 1 ಲೋಟ ಅಕ್ಕಿನ ನಾನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಆಮೇಲೆ ಹಲಸಿನ ಹಣ್ಣನ್ನು ನೀಟಾಗಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಲೋಟ ಅಕ್ಕಿ, 1 ಹಚ್ಚು ಬೆಲ್ಲ, ಸ್ವಲ್ಪ ತಂಗಿನ ತುರಿ, ಮತ್ತು 1 ಅಥವಾ 2 ಏಲಕ್ಕಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಲಸಿನ ಹಣ್ಣು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಒಂದು 15 ಮಿನಿಟ್ಸು ಇಟ್ಕೊಂಡೆ. ತುಂಬಾ ರುಚಿಯಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ. ನಮ್ಮ ಮನೇಲೆಲ್ಲ ಸೀಸನ್ ಬಂದಾಗ ಹಲಸಿನ ಹಣ್ಣಿನ ದೋಸೆನ ನಾವು ಮಿಸ್ಸೇ ಮಾಡೋದಿಲ್ಲ. ಸಪೋಸ್ ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡೋರಿದ್ದರೆ ಕೆಲವೊಂದು ಸತಿ ಹಲಸಿನ ಹಣ್ಣನ್ನು ಜಾಸ್ತಿ ಹಾಕ್ಕೊಂಡ್ಬಿಡ್ತೀವಿ, ಎಷ್ಟು ಹಾಕೋಬೇಕು ಅಂತ ಐಡಿಯಾ ಇರಲ್ಲ ಅಲ್ವಾ. ಹಾಗಾಗಿ 1 ಲೋಟ ಅಕ್ಕಿಗೆ ನೀವಿಲ್ಲಿ 1/4 ಲೋಟ ಹಲಸಿನ ಹಣ್ಣು ಹಾಕ್ಕೊಳ್ಳಿ. ಸಪೋಸ್ ಏನಾದರೂ ಕೆಲವೊಂದು ಸತಿ ದೋಸೆ ಹಂಚಿಂದ ಎದಳಲಿಲ್ಲ ಅಂತ ಅಂದಾಗ ನೀವು ಸಪ್ರೇಟ್ ಸ್ವಲ್ಪ ಅಕ್ಕಿನ ಇಟ್ಕೊಂಡಿದ್ರೆ ಮತ್ತೆ ಅದನ್ನು ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿಕೊಂಡಾಗ ದೋಸೆ ನೀಟಾಗಿ ಎದಳುತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ ಅಷ್ಟೊಂದು ಐಡಿಯಾ ಇರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ದೋಸೆ ಹಿಟ್ಟನ್ನ ರುಬ್ಬಿ ಲಿಪಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸೋಣ ಅಂತ ಹೇಳಿ ಬಂದೆ. ಆಮೇಲೆ ಊಟದ ಟೈಮಿಗೆ ಹಾಕ್ಕೊಡ್ಬೋದು ಅಂತ ಹೇಳಿ ಅಷ್ಟೊತ್ತಿಗೆ ಲಿಪಿ ಮತ್ತು ನನ್ನ ಫ್ರೆಂಡ್ ಮಗಳು ಇಬ್ಬರು ಸೇರಿಕೊಂಡು ಆಟ ಆಡಿಕೊಂಡು ಎಲ್ಲ ಕಡೆನೂ ಹರವಿ ಹಾಕ್ಬಿಟ್ಟಿದ್ರು. ಆಮೇಲೆ ಹೋಮ್ವರ್ಕ್ ಎಲ್ಲ ಮುಗಿಸಾದ್ಮೇಲೆ ಊಟದ ಟೈಮ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಹಲಸಿನ ಹಣ್ಣಿನ ದೋಸೆನ ಹಾಕ್ಕೊಟ್ಟೆ. ಆ್ಯಕ್ಚುಲಿ ಮಕ್ಕಳಿಗೆ ಈ ಥರ ಒಂದೊಂದು ಸತಿ ಮಾಡಿ ತಿನ್ನಿಸಿದ್ರೆ ನಮ್ಮ ಮನೇಲಿ ಇಷ್ಟ ಆಗುತ್ತೆ. ಮತ್ತು ನಾನು ಕೆಲವೊಂದು ಸತಿ ಸ್ವೀಟ್ ದೋಸೆ ಅಂತ ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ. ಲಿಪಿ ಚಿಕ್ಕದ್ರಲ್ಲಿದ್ದಾಗ ತುಂಬ ಇಷ್ಟಪಟ್ಟು ತಿನ್ನೋವಳು, ತುಂಬಾ ಚೆನ್ನಾಗಿರುತ್ತೆ. ಇವಾಗಲೂ ಅಷ್ಟೇ ಹಲಸಿನ ಹಣ್ಣಿನ ದೋಸೆ ಅಂದರೆ ಅವಳಿಗಿಷ್ಟ. ಸ್ಕೂಲ್ ಬಾಕ್ಸಿಗೂ ಹಾಕ್ಕೊಡು ಅಮ್ಮ ಅಂತ ಎಲ್ಲ ಕೇಳ್ತಾಳೆ. ಬಟ್ ಬೆಳಗ್ಗೆ ಹಾಕ್ಕೊಟ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ರಫ್ ಆಗಿಬಿಡುತ್ತೇನೋ ಅಂತ ಹೇಳಿ ನಾನು ಸ್ಕೂಲ್ ಬಾಕ್ಸಿಗೆಲ್ಲ ಹಲಸಿನ ಹಣ್ಣಿನ ದೋಸೆನ ಹಾಕಕ್ಕೆ ಹೋಗಲ್ಲ. ಮಾಮೂಲಿ ದೋಸೆ ಹದದಲ್ಲೇ ನಾವು ಮಿಕ್ಸ್ ಮಾಡ್ಕೊಬೇಕು, ನೀರನ್ನ ಜಾಸ್ತಿ ಹಾಕಬಾರ್ದು. ಈ ಥರ ಹಂಚು ಕಾದಾದಮೇಲೆ ಹಲಸಿನ ಹಣ್ಣಿನ ದೋಸೆ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು. ಹಾಗಾಗಿ ನಿಧಾನಕ್ಕೆ ಬೆಂದ ಮೇಲೆ ಅದನ್ನು ಎತ್ತಿ ಮತ್ತೆ ತಿರ್ಗಾ ಕಡೆ ಬೇಯಿಸ್ಕೊಬೇಕು. ಮತ್ತು ಕೆಲವೊಂದು ಸತಿ ದೋಸೆ ಎದಳಲಿಲ್ಲ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಅಕ್ಕಿನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ರೆ. ನಾನು ಖಾರ ಚಟ್ನಿ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ ನೋಡಿ ನಿಮಗೆ. ಅದ್ರ ಜೊತೆ ಈ ಥರ ಹಲಸಿನ ಹಣ್ಣಿನ ದೋಸೆನ ಮಾಡಿಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುವಂಥ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿಬಿಡುತ್ತೆ. ನಾನು ಕೂಡ ಮಕ್ಕಳಿಗೆಲ್ಲ ತಿನ್ಸೋಣ ಅಂತ ಹೇಳಿ ದೋಸೆನ ಉಯ್ಕೊಂಡೆ. ಅಷ್ಟೊತ್ತಿಗೆ ಲಿಪಿಗೆ ತುಂಬಾ ಇಷ್ಟ ಅವಳಿಗೆ ಕಲರಿಂಗ್ ಮಾಡೋದು ಅಂತ ಅಂದರೆ. ಹಾಗಾಗಿ ಬುಕ್ಕಲ್ಲಿರುವಂತಹ ಪೇಜಸ್ನೆಲ್ಲ ಅರಿಯೋದು ಅವಳು. ಸರಿಯಾಗಿ ಒಂದಿನ ಒದೆ ಕೊಟ್ಟಿದ್ದೀನಿ, ಬುಕ್ಕಲ್ಲಿರೋ ಪೇಜ್ ಅರಿತೀಯಾ ಅಂತೇಳಿ. ಅದನ್ನು ಅರ್ದು ಕಲರಿಂಗ್ ಮಾಡೋದು, ಆ ಬುಕ್ಕಲ್ಲೇ ಕಲರಿಂಗ್ ಮಾಡೋ ಹ್ಯಾಬಿಟ್ ಇಲ್ಲ, ಪೇಜ್ ಅರಿಯೋದು. ಹಾಗಾಗಿ ಒಂದಿನ ಒದೆ ಕೊಟ್ಟಿದ್ದೀನಿ. 1 ತಿಂಗಳು ಇನ್ನು ಪೇಜ್ ಅರಿಯಲ್ಲ ಅವಳು, ಮತ್ತು ಅದೇ ಸ್ಟಾರ್ಟ್ ಮಾಡ್ಕೊಳ್ತಾಳೆ. ನೋಡೋಣ ಏನು ಮಾಡ್ತಾಳೆ ಅಂತ ಹೇಳಿ. ನನ್ನ ಫ್ರೆಂಡ್ ಮಗಳು ಮತ್ತು ಅವಳು ಇಬ್ಬರು ಕೂಡ ಆಟ ಆಡ್ತಾಯಿದ್ರು. ಹಲಸಿನ ಹಣ್ಣಿನ ದೋಸೆ ತಿಂದ್ರೂ ಬೆಳಗ್ಗೆ ಟೊಮೊಟೊ ಪಲಾವ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ ಪಲಾವ್ ಅಂತ ಹೇಳಿ. ಮತ್ತು ಇಬ್ಬರೂ ಹಾಕಿಸ್ಕೊಂಡು ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಎಂಜಾಯ್ ಮಾಡಿದ್ರು. ಆಮೇಲೆ ಇನ್ನೇನು ಮಲ್ಗೋ ಟೈಮ್ ಆಯಿತು. ನಾನು ಯೂಶ್ವಲಿ ಲಿಪಿನೆಲ್ಲ 8:30 ಒಳಗೆಲ್ಲ ಮಲಗಿಸ್ಬಿಡ್ತೀನಿ. ಮತ್ತೆ ಇನ್ನು ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಕಿರಿಕಿರಿ ಮಾಡ್ತಾಳೆ ಅಂತ ಹೇಳಿ, ಸರಿ ಅಂತ ಹೇಳಿ ಅವಳ ರೂಮಿಗೆ ಹೋಗಿ ಹಯ ಮತ್ತು ಅವಳು ಇಬ್ಬರು ಮಲ್ಕೊಳ್ತೀವಿ, ನೀವು ಯಾರು ಬೇಡ ಅಂತ ಹೇಳಿದ್ರು. ಸರಿ ನೀವು ಮಲ್ಕೊಳ್ಳೋ ತನಕ ಅಷ್ಟೇ ನಾನು ನಿಮ್ಮ ಪಕ್ಕ ಮಲ್ಕೊಳ್ತೀನಿ ಅಂತ ಹೇಳಿ ಅವರಿಬ್ಬರೂ ಮಲಗಿಸ್ದೆ ನಾನು. ಮಕ್ಕಳು ಚಿಕ್ಕವರಿದ್ದಾಗ ಎಷ್ಟೊಂದು ಹಠ ಮಾಡ್ತಾರೆ ಅಂತ ಅನಿಸುತ್ತೆ. ಲಿಪಿನೂ ಅಷ್ಟೇ, ಯಾರಾದರೂ ಬಂದಾಗ ಅಥವಾ ಯಾರ ಮನೆಗಾದರೂ ಹೋದಾಗ ತುಂಬಾ ಹಠ ಮಾಡೋ ಅಂಥದ್ದು. ಬಟ್ ನನ್ನ ಫ್ರೆಂಡ್ ಮಗಳು ಕೂಡ ಹಾಗೆ ಮಾಡ್ತಾಳೆ ಅಂತ ಹೇಳ್ತಾ ಇದ್ಲು ಅವ್ರ ಮನೇಲಿ. ಓ ಶ್ರೂ, ಹೆಂಗೆ ಇಟ್ಕೋತೀಯ ನೀನು, 1 ವಾರ ಬೇಡ ಕಣೆ ಅಂತ. ಬಟ್ ಬೇರೆಯವ್ರ ಮನೆಗೆ ಬಂದಾಗ ಅಂದರೆ ಅಮ್ಮನ ಪ್ರೆಸೆನ್ಸ್ ಇಲ್ಲ ಅಂತ ಅಂದಾಗ ಮಕ್ಕಳು ಎಷ್ಟು ನೀಟಾಗಿರ್ತಾರೆ ಅಂತ ಹಾಯನೇ ಒಂದು ಎಕ್ಸಾಂಪಲು. ತುಂಬಾ ನೀಟಾಗಿದ್ಲು ನಮ್ಮ ಮನೇಲಿ. ಆಲ್ಮೋಸ್ಟ್ 1 ವೀಕ್ ಆದಮೇಲೆ ಅವ್ರ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬಂದೆ. ಹಾಗೆಯೇ ನಾನಿವತ್ತು ತುಂಬಾ ಇಷ್ಟ ಆಗುವಂತಹ ನನ್ನ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತ ಅಂದರೆ ಕಾಳು ಕಡುಬು ಅಂತ ಮಾಡ್ತೀವಿ, ಅದ್ರ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತುಂಬಾ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನಿಲ್ಲಿ 3 ಗ್ಲಾಸ್ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಕೆಲವರು ಜೀರಿಗೆ ಪುಡಿ ಇರುತ್ತೆ ಅಲ್ವಾ, ಜೀರಿಗೆ ಪುಡಿನ ಹಾಕ್ಕೊಳ್ತಾರೆ. ನಾನು ಜೀರಿಗೆ ಪುಡಿ ಇಟ್ಕೊಂಡಿಲ್ಲ ಅಂತ ಹೇಳಿ 1 ಸ್ಪೂನ್ ಜೀರಿಗೆನ ಹಾಕ್ಕೊಂಡು
ಹಾಕ್ಕೊಂಡೆ. ಆಮೇಲೆ ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರೆಲ್ಲ ಮುದ್ದೆ ಅಥವಾ ಗಂಜಿ ಮಾಡೋಕ್ಕೆ ಮಿಕ್ಸ್ ಮಾಡ್ಕೊಳ್ತಾರಲ್ವ, ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಕುದೀತಾ ಇರುತ್ತೆ. ಕುದೀತಾ ಇರೋ ನೀರಿಗೆ ಮಿಕ್ಸ್ ಮಾಡ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು. ನಮ್ಮ ಕಡೆ ಎಲ್ಲ ತುಂಬಾ ಫೇಮಸ್ ಇದು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸೇಮ್ ಮನೇಲಿ ಮುದ್ದೆ ಹೇಗೆ ಮಾಡ್ತೀರಾ ಹಾಗೆ ಈ ಥರ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಟ್ಕೊಳ್ಳಿ. ಬೆಂದಾದಮೇಲೆ ನಿಮಗೆ ಗೊತ್ತಾಗುತ್ತಲ್ವ, ಮುದ್ದೆ ಮಾಡೋ ಥರ ಕುದೀತಿರುತ್ತಲ್ವ. ಬೆಂದಾದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದು ಒಂದು 2 ನಿಮಿಷ ಬಿಡಿ ಗ್ಯಾಸ್ ಮೇಲೇ. ಆಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಈ ಥರ ಚೆನ್ನಾಗಿ ನಾದ್ಕೊಂಡು ಕೈ ಬಿಸಿ ಇರುತ್ತಲ್ವ ಸ್ವಲ್ಪ, ಹಾಗಾಗಿ ಸ್ವಲ್ಪ ನೀರನ್ನ ಹೆಚ್ಕೊಂಡು ಒಂದು ಬಟ್ಲಿಗೋ ಅಥವಾ ಪ್ಲೇಟಿಗೋ ಏನು ಕನ್ವೀನಿಯೆಂಟ್ ಆಗುತ್ತೆ ನಿಮಗೆ ಅದಕ್ಕೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕದಾಗಿ ಈ ಥರ ಕಡುಬುಗಳನ್ನ ಮಾಡಿ ಹಾಕೋದು. ಕಾಳಿರುತ್ತೆ ಅಲ್ವಾ, ನಾವೆಲ್ಲ ಬೀನ್ಸ್ ಕಾಳು ಅಂತ ಹೇಳ್ತೀವಿ. ಹಾಗಾಗಿ ಬೀನ್ಸ್ ಕಾಳು ಯಾವ ಥರ ಇರುತ್ತೆ ಅದೇ ಶೇಪಲ್ಲಿ ನಾವು ಈ ಥರ ಚಿಕ್ಕ ಚಿಕ್ಕ ಕಡುಬನ್ನ ಮಾಡಿ ಹಾಕ್ಕೊಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಇದು ಕಾಳು ಕಡುಬು ಅಂತ ಹೇಳಿ. ಮಕ್ಕಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ನಮಗೂ ಕೂಡ ತುಂಬಾ ಫೇವ್ರೆಟ್. ನೀವು ಕೂಡ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡ್ಬೋದು. ಒಂದೇ ಒಂದು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು, ನಿಮ್ಮ ಮನೇಲಿ ಮುದ್ದೆ ಹೇಗೆ ಮಾಡ್ತೀರಾ ಆ ಹದದಲ್ಲಿ ಈ ಥರ ಮಾಡಿ ಕಟ್ಕೊಂಡಾದಮೇಲೆ ನೀವು ಇಡ್ಲಿ ಬೇಯಿಸ್ತೀರಾ ಅಲ್ವಾ, ಇಡ್ಲಿ ಕುಕ್ಕರಿಗೆ ಈ ಥರ ಹಾಕ್ಕೊಂಡು ಒಂದು 10 to 15 ಮಿನಿಟ್ಸು ಅದನ್ನು ಸ್ಟೀಮ್ ಆಗ್ಲಿಕ್ಕೆ ಬಿಡಿ. ಆಮೇಲೆ ಒಂದು ಬೌಲಷ್ಟು ನೀವು ಬೀನ್ಸ್ ಕಾಳನ್ನ ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಒಂದು ಅಥವಾ 2 ವಿಷಲ್ನ ಕೂಗಿಸ್ಕೊಂಡ್ರೆ ಕಾಳು ಬೆಂದೋಗ್ಬಿಡುತ್ತೆ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಜಾಮೂನ್ ಬಟ್ಲಷ್ಟು ತಂಗಿನ ತುರಿನ ತೊಗೊಂಡಿದ್ದೀನಿ, 1 ಇಂಚು ಚಕ್ಕೆ, 1 ಸ್ಪೂನ್ ಜೀರಿಗೆ, ಹಾಗೆಯೇ 1 ಸ್ಪೂನ್ ಗಸಗಸೆ, 4 ಲವಂಗ ಮತ್ತು 1 ಇಂಚಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಆಮೇಲೆ ನಿಮ್ಗೆ ಎಷ್ಟು ಖಾರ ಬೇಕೋ ಹಾಗೆ ಹಚ್ಚ ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ನೀವು ಕಮ್ಮಿ ಕ್ವಾಂಟಿಟಿ ಬೇಕು ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಹಾಕ್ಕೊಂಡು ನೀವು ರುಬ್ಕೊಬೋದು. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಕಟ್ ಮಾಡ್ಕೊಂಡಿರುವಂತಹ 4 ಸಣ್ಣ ಈರುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಸಾಲೆ ಹಸಿ ವಾಸನೆ ಹೋದ್ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ನಾವೇನು ಕೂಗಿಸ್ಕೊಂಡಿದ್ದೀವಿ ಆ ಕಾಳನ್ನ ಹಾಕ್ಕೊಳ್ಳಿ. ಕಾಳು ಸ್ವಲ್ಪ ಕುದ್ದಾದಮೇಲೆ ನಾವು ಕಾಳು ಕಡುಬು ಕಟ್ಟಿಟ್ಕೊಂಡಿದ್ವಿ ಅಲ್ವಾ, ಅದು ಬೆಂದಿರುತ್ತೆ. 15 ನಿಮಿಷ ಆದಮೇಲೆ ಆಫ್ ಮಾಡಿಕೊಂಡು ಆಮೇಲೆ ಆ ಕಾಳು ಕಡುಬನ್ನ ಈ ಮಸಾಲೆಗೆ ಹಾಕಿ ಕುದಿಸ್ಕೊಂಡು ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಬಟ್ ಬಿಸಿದನ್ನ ತಿನ್ನಬೇಕು. ಇದನ್ನು ಒಂದು 10 ಮಿನಿಟ್ಸ್ ಮುಂಚೆ ಮಾಡಿಟ್ರೆ ಕಾಳಿಗೆ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಆಮೇಲೆ ಲಾಸ್ಟಿಗೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ರುಚಿಯಾಗಿರುವಂತಹ ಕಾಳು ಕಡುಬನ್ನ ತುಪ್ಪದ ಜೊತೆ ಹಾಕ್ಕೊಂಡು ತಿಂದು ಟ್ರೈ ಮಾಡಿ. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೆ ಅವತ್ತು, ನಮ್ಮ ಮನೇಲಿ ಜನ ಜಾಸ್ತಿ ಇದ್ದರು ಅಂತ ಹೇಳಿ. ನೀವು ಒಂದೇ 1 ಲೋಟ ಅಕ್ಕಿ ಹಿಟ್ಟಲ್ಲಿ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ರುಚಿ. ನಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಕಡೆ ಸೈಡ್ ಅವರಿಗೆಲ್ಲ, ಸಕಲೇಶ್ಪುರ ಸೈಡ್ ಅವರಿಗೆ. ನೆಕ್ಸ್ಟು ನಾನು ಇನ್ನೊಂದು ಥರ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. 2 ರಿಂದ 3 ಸ್ಪೂನಷ್ಟು ನಾನಿಲ್ಲಿ ತಂಗಿನ ತುರಿ, ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, 1 ಸ್ಪೂನ್ ಗಸಗಸೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಒಂದು ಸ್ಪೂನು ಜೀರಿಗೆ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಆಮೇಲೆ ಒಂದು ಬಾಣಲಿಗೆ ನೀವು ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ ಅಲ್ವಾ ಈರುಳ್ಳಿ, ಅದನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. ಅದಕ್ಕೆ ಚೂರು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮಿಸ್ ಮಾಡಿಬಿಟ್ಟಿದ್ದೆ ವಿಡಿಯೋ ಮಾಡುವಾಗ, ಆ್ಯಂಡ್ ಒಣಮೆಣಸಿನ್ಕಾಯಿ ಅದು ಕೂಡ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿತ್ತು. ಇಷ್ಟನ್ನು ಒಗ್ಗರಣೆ ಹಾಕ್ಕೊಳ್ಳಿ. ಇದು ಎರಡೂ ಕೂಡ ನಾನು ಒಂದೇ ದಿನ ಮಾಡಿರುವಂತಹ ರೆಸಿಪಿನೇ. ಎರಡೂ ತೋರಿಸಿದ್ರೆ ಇಷ್ಟ ಆಗೋರು ಟ್ರೈ ಮಾಡ್ಬೋದು ಅಂತ ಹೇಳಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಸಪ್ಪಿಗೆ ಸೊಪ್ಪು ಅಂತ ಹೇಳ್ತೀವಲ್ವ, ಅದು ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಆ ಒಂದು ಮಿಶ್ರಣನ ಇದಕ್ಕೆ ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೊಬೇಕು ಹಸಿ ವಾಸನೆ ಹೋಗೋ ಥರ. ಆಮೇಲೆ ಕಾಳು ಕಡುಬನ್ನ ಏನು ಕಟ್ಟಿಟ್ಕೊಂಡಿದ್ದೆ ಆ ಒಂದು ಕಾಳು ಕಡುಬನ್ನ ಹಾಕಿ 1-2 ನಿಮಿಷ ಈ
ಥರ ಮಿಕ್ಸ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನಗೆ ಅವತ್ತು ಎರಡನ್ನೂ ಮಾಡಿದ್ದೆ ಅಲ್ವಾ, ಯಾವ ಟೇಸ್ಟ್ ಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ನನಗೆ ಲಾಸ್ಟಿಗೆ ಇಷ್ಟ ಆಗಿದ್ದು ಈ ಹಸಿರು ಮೆಣಸಿಕಾಯಿ ಹಾಕಿ ಮಾಡಿದ್ದೇನೆ. ಲಾಸ್ಟಿಗೆ ಹಾಫ್ ಮಾಡುವಾಗ ಈ ಥರ ನಿಂಬೆಹಣ್ಣನ್ನು ಹಿಂಡಿ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುವಂತಹ ಒಂದು ಕಾಳು ಕಡುಬು ರೆಡಿ ಆಗಿಬಿಡುತ್ತೆ. ಬಟ್ ಡ್ರೈ ಇಷ್ಟ ಆಗೋರು ಇದನ್ನು ಟ್ರೈ ಮಾಡಿ, ಬಟ್ ಮಸಾಲೆ ಇಷ್ಟ ಆಗೋರು ಆ ಒಂದು ಮಸಾಲೆನ ಹಾಕ್ಕೊಂಡು ಕಡುಬನ್ನ ಟ್ರೈ ಮಾಡಿ. ನಾನು ತೋರಿಸಿರುವಂತಹ ರೆಸಿಪಿಲಿ ಯಾವುದಾದ್ರೂ ಕನ್ಫ್ಯೂಷನ್ ಆಯಿತು ಅಥವಾ ಅರ್ಥ ಆಗಲಿಲ್ಲ ಅಂತ ಅನಿಸಿದ್ರೆ ನನಗೆ ಒಂದು ಕಮೆಂಟ್ ಹಾಕಿ, ಖಂಡಿತವಾಗ್ಲೂ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಹಾಗೆಯೇ ಎಲ್ಲದನ್ನು ಮುಗಿಸ್ಕೊಂಡು ನಾನು ತಿಂಡಿಯೆಲ್ಲ ಮುಗಿಸಿ ಸಾಮಾನ್ಯವಾಗಿ ಬೆಳಗ್ಗೆನೇ ಸಾಂಬಾರು ಮಾಡಿಬಿಡ್ತೀನಿ. ಸರಿ ಅಂತ ಹೇಳಿ ಸಾಂಬಾರನ್ನ ಕೂಡ ಮಾಡಿ ರೆಡಿ ಮಾಡಿಕೊಂಡೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದು, ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿಗೆ ನನ್ನ ಒಂದು ಪುಟ್ಟ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.